ಮೃತ್ಯುಕೂಪವಾದ ಕಾವೇರಿ ತೀರದ ಪ್ರಸಿದ್ಧ ಪ್ರವಾಸಿ ತಾಣಗಳು ಬಲಮುರಿ ಮತ್ತು ಎಡಮುರಿಯಲ್ಲಿ ಮುಂದುವರೆದಿದ್ದಾವೆ ದುರಂತಗಳು. ಒಂದು ಕಡೆ ನೋಡಿ, ಪ್ರವಾಸಿಗರ ಪ್ರವೇಶಕ್ಕೆ ಮಂಡ್ಯ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಫಾಲ್ಸ್ 15 ದಿನಗಳಲ್ಲಿ ನೀರಿನಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿರ್ತಾರೆ. 2015ರಿಂದ ಇಲ್ಲಿವರೆಗೂ ಕೂಡ 79 ಜನರು ಸಾವಿಗೀಡಾಗಿದ್ದಾರೆ. ಆದ್ರೂ ಕೂಡ ಅಲ್ಲಿ ಜನರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರೀ ಆಟ ಮೋಜು ಮಸ್ತಿ ಇದರಲ್ಲೇ ತೊಡ್ಕೊಂಡು ಬಿಟ್ಟಿದ್ದಾರೆ. ಬೇಸಿಗೆ ರಜೆ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು. ಮತ್ತಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಂಬರೋಣ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿರುವಂಥ ಎಡಮುರಿ ಬಲಮುರಿಗೆ ಈಗ ಪ್ರವಾಸಿಗರನ್ನ ನಿಷೇಧ ಹೇರಲಾಗಿದೆ. ಕಾರಣ ಏನಂತಂತಂದರೆ ಇಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ದು, ಹಾಗಾಗಿ ಈಗ ನಿರ್ಬಂಧನ ಇರುವಂಥ ಈಗ ನಾವು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಏನೀಗ ಇರುವಂಥದ್ದು ನಾವು ಬಲಮುರಿಯಲ್ಲಿ ಇರುವಂಥದ್ದು ಏನು ಇದು KRS ಅಣೆಕಟ್ಟೆಯ ಕೆಳಭಾಗದಲ್ಲಿರುವಂತಹ ಈ ಒಂದು ಬಲಮುರಿಯಲ್ಲಿ ನೀರು ಹರಿದು ಬರುವ ಕಾರಣ ಅತಿ ಹೆಚ್ಚು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಿದ್ದರು. ಈಗ ಬೇಸಿಗೆಯ ಬಿಸಿಲು ಇರುವುದರಿಂದ, ಬೇಸಿಗೆ ರಜೆ ಇರುವುದರಿಂದ ಎಲ್ಲರೂ ಬಂದು ಈ ನೀರಿನಲ್ಲಿ ಆಟ ಆಡುವಂಥ ಮೋಜು ಮಸ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಕಳೆದ 2015ರಿಂದ ಈವರೆಗೂ ಕೂಡ 78 ಜನ ಸಾವನ್ನಪ್ಪಿದ್ದಾರೆ. ಕಳೆದ ಒಂದು ವಾರದಿಂದ 4 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಕಾರಣ ಇಲ್ಲಿನ ತಾಲೂಕು ಆಡಳಿತ ಅಂದರೆ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಪ್ರವಾಸಿಗರನ್ನ ಸಂಪೂರ್ಣವಾಗಿ ನಿರ್ಬಂಧನೆ ಹೇರಲಾಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ಬೋದಾಗಿದೆ. ಪ್ರತಿದಿನವೂ ಕೂಡ ಸಾವಿರಾರು ಸಂಖ್ಯೆಯ ಪ್ರವಾಸಿಗರಿಂದ ಕಂಗೊಳಿಸುತ್ತಿದ್ದಂತಹ ಈ ಒಂದು ಸ್ಥಳ ಈಗ ಅಕ್ಷರಶಃ ನಿಶಬ್ದವಾಗಿರುವಂಥದ್ದು. ಲಕ್ಷಾಂತರ ವಹಿವಾಟು ನಡೆಸಿದಂಥ ಅಂಗಡಿ ಮುಂಗಟ್ಟುಗಳು ಈಗ ಬಂದಾಗಿರುವಂಥದ್ದು. ಇದಕ್ಕೆ ಕಾರಣ ಏನಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳದೇ, ಭದ್ರತೆಯನ್ನು ನಿಯೋಜನೆ ಮಾಡದೇ, ಪ್ರವಾಸಿಗರು ಅವರಷ್ಟಿಗೆ ಅವರು ಬಂದು ಆಟ ಆಡುವಂಥ ಸಂದರ್ಭದಲ್ಲಿ ಅಜಾಗರೂಕತೆಯಿಂದಾಗಿ ಹಾಗೂ ಬೇಜವಾಬ್ದಾರಿಯಿಂದಾಗಿ ಸಾವನ್ನಪ್ಪಿದ್ರು. ಹಾಗಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆದ ಕಾರಣ ಈಗ ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಪ್ರವಾಸಿಗರನ್ನ ನಿರ್ಬಂಧ ಮಾಡಲಾಗಿದೆ. ಹಾಗಾಗಿ ಈ ಒಂದು ಪ್ರವಾಸಿ ತಾಣದಿಂದ ಒಂದಷ್ಟು ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಿದ್ವು, ಒಂದಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗ್ತಿದ್ರು. ಆದರೆ ಪ್ರವಾಸಿಗರ ಈ ಒಂದು ಎಡವಟ್ಟಿನಿಂದಾಗಿ ಈಗ ಪ್ರವಾಸಿ ತಾಣ ಬಂದಾಗಿರುವಂಥದ್ದು. ಒಂದು ರೀತಿಗೆ ಹೇಳಬೇಕು ಅಂತಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ಭದ್ರತೆಯನ್ನು ನೀಡಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡೋಕ್ಕೆ ಮತ್ತು ಪ್ರವಾಸಿಗರಿಗೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸುವಂತೆ ಮಾಡಬೇಕು. ಮಾಡುವ ಮುಖಾಂತರ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ನೀಡಬೇಕಾಗಿದ್ದು ಅವರ ಕರ್ತವ್ಯ ಆಗಿರುತ್ತದೆ. ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಪ್ರವಾಸಿ ತಾಣಗಳು ಬಿಕೋ ಅನ್ನೋ ಬಂದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪ್ರವಾಸೋದ್ಯಮ ಬೆಳವಣಿಗೆ ಆಗುವುದು ನಿಜಕ್ಕೂ ಕುಂಠಿತವಾಗುತ್ತೆ. ಆದ್ದರಿಂದ ಸೂಕ್ತವಾಗಿ ಕೂಡಲೇ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು ಈ ಒಂದು ವಿಚಾರವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಆಗ್ರಹ ಮಾಡ್ತಾ ಇರೋದು ಮತ್ತು ಅಂಗಡಿ ಮುಂಗಟ್ಟಿನ ಜನರು ಕೂಡ ಕೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ GT, ಬಲಮುರಿ.